ಕುಮಟಾ ಪಟ್ಟಣದ ಹೊಸರ್ವಟ್ಟಾದ ಶ್ರೀ ಲಕ್ಷ್ಮೀನಾರಾಯಣ ಬಗ್ಗೋಣ ಮಠದಲ್ಲಿ ಅಧಿಕ ಮಾಸದ ನಿಮಿತ್ತ ಹಮ್ಮಿಕೊಂಡಿದ್ದ ಶ್ರೀ ಮಹಾವಿಷ್ಣು ಯಾಗದ 21ನೇ ದಿನದಂದು ಮಹಾವಿಷ್ಣುವಿನ ದಶಾವತಾರ ಪೂಜೆ ವಿಜೃಂಭಣೆಯಿಂದ ನಡೆಯಿತು. 33 ತಿಂಗಳ ನಂತರ ಬರುವ ಅಧಿಕ ಮಾಸದಲ್ಲಿ ಕುಮಟಾದ ಶ್ರೀ ಲಘು ವಿಷ್ಣು ಯಾಗ ನಿರ್ವಹಣಾ ಸಮಿತಿಯಿಂದ ಶ್ರೀ ಲಕ್ಷ್ಮೀನಾರಾಯಣ ಬಗ್ಗೋಣ ಮಠದಲ್ಲಿ ಕರ್ಕಿಯ ದೈವಜ್ಞ ಬ್ರಾಹ್ಮಣ ಮಠಾಧೀಶರಾದ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಹಮ್ಮಿಕೊಂಡ 28 ದಿನಗಳು ನಡೆಯುವ ಶ್ರೀ ಮಹಾವಿಷ್ಣು ಯಾಗವು ಮೇ 17ರಂದು ಆರಂಭವಾಗಿತ್ತು. ಪ್ರತಿನಿತ್ಯ ವಿಶೇಷ ಪೂಜೆ ನಡೆಯುತ್ತಿದೆ. 21ನೇ ದಿನವಾದ ಶನಿವಾರದಂದು ಮಹಾವಿಷ್ಣುವಿನ ದಶಾವತಾರ ವಿಶೇಷ ಪೂಜೆ ನಡೆಯಿತು. ಮಹಾವಿಷ್ಣುವಿನ 10 ಅವತಾರಗಳ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ವಿವಿಧ ಧಾರ್ಮಿಕ ವಿಧಿವಿಧಾನಗಳಿಂದ ಪೂಜಿಸಲಾಯಿತು. ದೇವಸ್ಥಾನದ ಮುಖ್ಯ ಅರ್ಚಕ ಪ್ರಮೋದ್ ಭಟ್ ಅವರ ನೇತೃತ್ವದಲ್ಲಿ ಪ್ರತಿನಿತ್ಯ ಹೋಮ ಹವನಗಳು ಸೇರಿದಂತೆ ವೈದಿಕ ಕಾರ್ಯಕ್ರಮಗಳು ನಡೆಯುತ್ತಿವೆ. ಈ ಬಗ್ಗೆ ಕೆನರಾ ಪ್ಲಸ್ ವಾಹಿನಿಯೊಂದಿಗೆ ಮಾತನಾಡಿದ ಶ್ರೀ ಲಘು ವಿಷ್ಣು ಯಾಗ ನಿರ್ವಹಣಾ ಸಮಿತಿಯ ಪ್ರಮುಖರಾದ ಪ್ರವೀಣ್ ಶೇಟ್ ಅವರು, ನಮ್ಮ ಸಮಿತಿಯು 2023ರಿಂದ ಲಘು ವಿಷ್ಣು ಯಾಗವನ್ನ ಪ್ರಾರಂಭಿಸಿ ಈಗ 2ನೇ ಹಂತದ ಮಹಾವಿಷ್ಣು ಯಾಗ ನಡೆಸುತ್ತಿದ್ದೇವೆ. ತಾಲೂಕು ಸೇರಿದಂತೆ ಜಿಲ್ಲೆ, ರಾಜ್ಯ, ಹೊರ ರಾಜ್ಯಗಳಿಂದಲೂ ಭಕ್ತರು ಸಾಗರೋಪಾದಿಯಲ್ಲಿ ಹರಿದು ಬರುತ್ತಿದ್ದು ನಮ್ಮ ಕೈಲಾದ ಸೇವೆ ಸಲ್ಲಿಸುತ್ತಿದ್ದಾರೆ. ಪ್ರತಿನಿತ್ಯವೂ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಸೇವೆಯ ಜೊತೆಗೆ ಅನ್ನ ಸಂತರ್ಪಣೆ ಕೂಡ ನಡೆಯುತ್ತಿದೆ. ಭಕ್ತರು ನೂರಾರು ಸಂಖ್ಯೆಯಲ್ಲಿ ಆಗಮಿಸುವ ಮೂಲಕ ತೀರ್ಥ ಪ್ರಸಾದ ಸ್ವೀಕರಿಸಿ ಶ್ರೀದೇವರ ಕೃಪೆಗೆ ಪಾತ್ರರಾಗುತ್ತಿರುವುದು ವಿಶೇಷವಾಗಿದೆ. ಜೂನ್ 11ರಿಂದ ಜೂನ್ 14ರವರೆಗೆ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳು ಬಗ್ಗೋಣ ಮಠದಲ್ಲಿ ವಾಸ್ತವ್ಯ ಹೂಡಲಿದ್ದು, ಜೂನ್ 13ರಂದು ಶ್ರೀ ಸೂಕ್ತ, ಪುರುಷ ಸೂಕ್ತ ಹವನ ಹಾಗೂ ಅಖಂಡ ಭಾರತದ ಪ್ರಮುಖ ತೀರ್ಥಕ್ಷೇತ್ರಗಳ ಪವಿತ್ರ ನದಿಗಳ ಜಲದಿಂದ ಶ್ರೀ ಲಕ್ಷ್ಮೀನಾರಾಯಣ ದೇವರಿಗೆ ಶ್ರೀಗಳ ಅಮೃತಾಸ್ತದಿಂದಲೇ ಸಹಸ್ರ ಕುಂಭಾಭಿಷೇಕ ನಡೆಯಲಿದೆ. ಸಾಯಂಕಾಲ ಗುರುವಂದನ ಕಾರ್ಯಕ್ರಮ ನಡೆಯಲಿದೆ. ಜೂನ್ 14ರಂದು ಶ್ರೀಗಳ ದಿವ್ಯ ಉಪಸ್ಥಿತಿಯೊಂದಿಗೆ ಪೂರ್ಣಾಹುತಿಯೊಂದಿಗೆ ಶ್ರೀ ಮಹಾವಿಷ್ಣು ಯಾಗದ ಕಾರ್ಯಕ್ರಮ ಸಂಪನ್ನಗೊಳ್ಳಲಿದೆ. ನಮ್ಮ ಸಮಿತಿಯ ಸದಸ್ಯರ ಹಾಗೂ ಬಗ್ಗೋಣ ಮಠದ ಆಡಳಿತ ಮಂಡಳಿಯ ಜೊತೆಗೆ ಸಮಾಜ ಬಾಂಧವರ ಸಂಪೂರ್ಣ ಸಹಕಾರದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಿದ್ದು, ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಅವರು ಮನವಿ ಮಾಡಿದರು. ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮೀಜಿ ಕರ್ಕೆ ಮಠಾಧೀಶರಿಗೆ ಒಂದು ಸಲ್ಲಿಸುತ್ತಾ ಲಘುವಿಷ್ಣು ಮಹಾಯಾಗ ಸಮಿತಿ ವತಿಯಿಂದ 2026 ಜ್ಯೇಷ್ಠ ಮಾಸದ ಅಧಿಕ ಮಾಸದ ಈ ಸಂದರ್ಭದಲ್ಲಿ ನಾವು ಇಲ್ಲಿ ಲಕ್ಷ್ಮೀನಾರಾಯಣ ದೇವಸ್ಥಾನ ಬಗ್ಗೋಣ ಹೊಸರವಟ್ಟ ಈ ಒಂದು ಸನ್ನಿಧಾನದಲ್ಲಿ ಮಹಾವಿಷ್ಣು ಯಾಗವನ್ನು ನಾವು 17/5/2026ರಿಂದ 14/6/2026ವರೆಗೆ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮೀಜಿರ ಅನುಗ್ರಹ ಹಾಗೂ ಅವರ ಮಾರ್ಗದರ್ಶನಕ್ಕೆ ನಡೀತಾ ಇದೆ. ಈ ಕಾರ್ಯಕ್ರಮವು ಸತತವಾಗಿ ನಿರಂತರವಾಗಿ ಹವನ ಅನ್ನದಾನ ಸೇವೆ ನಡೀತಾ ಇದೆ. ಇದು ಸ್ವಸಮಾಜದವರಿಗೆ ಮಾತ್ರ ಅನ್ವಯಿಸುತ್ತದೆ. ಹಾಗೂ ಈ ಒಂದು ಪರ್ವಕಾಲದಲ್ಲಿ ನಾವು ಕನ್ಯಾಕುಮಾರಿಯಿಂದ ಅಖಂಡ ಭಾರತದ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಎಷ್ಟು ಪವಿತ್ರವಾದ ನದಿಗಳಿದ್ದಾವೋ 35 ನದಿಗಳ ಒಂದು ತೀರ್ಥವನ್ನು ಶ್ರೀ ಲಕ್ಷ್ಮೀನಾರಾಯಣ ಸಾನ್ನಿಧ್ಯದಲ್ಲಿ ಶ್ರೀ ಲಕ್ಷ್ಮೀನಾರಾಯಣನಿಗೆ ಸಹಸ್ರ ಕುಂಭಾಭಿಷೇಕ ಹಾಗೂ 33 ತೀರ್ಥ ನದಿಗಳಿಂದ ತನ್ನಂತಹ ತೀರ್ಥ ಅಭಿಷೇಕವನ್ನು ಸಹ ಹಮ್ಮಿಕೊಂಡಿರುತ್ತೇವೆ. ತಾರೀಖು 13/6/2026 ಹಾಗೂ ಗುರುಗಳ ಸಾನ್ನಿಧ್ಯದಿಂದ ಈ ಸಾನ್ನಿಧ್ಯದಲ್ಲಿ ಮಹಾ ಪರ್ವಕಾಲದಲ್ಲಿ ಒಂದು ತೀರ್ಥ ಅಭಿಷೇಕವು ನಡೆಯುತ್ತಿದೆ. ಈಗ ಈ ಒಂದು ಪರ್ವಕಾಲದಲ್ಲಿ ಅನ್ಯ ಸಮಾಜರಿಗೂ ಅವಕಾಶ ಇದ್ದು 5 ರೂಪಾಯಿ ನಾವು ಒಂದು ರಸೀದಿಯನ್ನು ಇಟ್ಟಿರುತ್ತೇವೆ. ಆ ರಸೀದಿಗೆ ತೀರ್ಥವನ್ನು ಸಹ ಪ್ರೋತ್ಸಾಹ ನೀಡಿರುತ್ತೇವೆ. ಹಾಗೂ ಈ 14/6/2026 ಪೂರ್ಣಾವತಿ ಕಾರ್ಯಕ್ರಮ ನಡೆದಿದೆ. ಈ ಕಾರ್ಯಕ್ರಮಕ್ಕೆ ಸರ್ವೂ ಬಂದು ಅನ್ನದಾನ ಸ್ವೀಕರಿಸಬೇಕಾಗಿ ನಮ್ಮಲ್ಲಿ ವಿನಂತಿ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.